ಪದೇ ಪದೇ 2 ವರ್ಷದಿಂದನೂ ಕೂಡ ಒಂದು ರೆಕಾರ್ಡ್ 1,000 ಸರಿ 1,000 ಬಾರಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಓದ್ ಕಡೆ ಎಲ್ಲ ಅಂಗಲಾಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಅವ್ರ ದೌರ್ಬಲ್ಯ ಇದೇ ಅವ್ರ ದೌರ್ಬಲ್ಯ. ಅದು ಬಹಳ ಪ್ರಮುಖವಾಗಿ ಯಾರೇ ಅಧ್ಯಕ್ಷರಾಗಿದ್ರು ಕಾಂಗ್ರೆಸ್ ಪಾರ್ಟಿ ಅವರು ಇದೇ ರೀತಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಡಿ ಕೆ ಶಿವಕುಮಾರ್ ನಾನೇ ಅಧಿಕಾರಕ್ಕೆ ತಂದೆ ಅಂತ ಹೇಳಿ ಹಲವಾರು ಸ್ವಾಮೀಜಿಗಳು ಕೂಡ ಅದಕ್ಕೆ ಬೆಂಬಲ ಮಾಡಿದ್ದಾರೆ. ಡಿ ಕೆ ಇಂದ ಅಧಿಕಾರ ಬಂತು ಕಾಂಗ್ರೆಸ್ಗೆ ಅಂತ. ಈಗ ಏಕಾಏಕಿ ಸಿದ್ದರಾಮಯ್ಯನವರ ಹೇಳಿಕೆ, ಕಾಂಗ್ರೆಸ್ ಪಾರ್ಟಿ ಯಾರೇ ಅಧ್ಯಕ್ಷರಿದ್ದು ಇದೇ ತರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ 3 ನಯಾ ಪೈಸದ ಬೆಲೆ ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ಸಾರಾಸಟವಾಗಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ನೀನ್ ಲಾಯಕ್ಕಿಲ್ಲ ಅಂತ ಅರ್ಥನಾ? ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ರಾಜ್ಯದ ಜನತೆಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಪದವಿಗೆ ಹೋಗಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ? ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಅಲ್ಲ ಸ್ವಾಮಿ, ನೀವೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ನೀವೇನ್ ಕಾಂಗ್ರೆಸ್ ಪಾರ್ಟಿನ? ಯಾರು ಕೊಡಬೇಕು? ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಅನೌನ್ಸ್ ಮಾಡಬೇಕು, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಅನೌನ್ಸ್ ಮಾಡಬೇಕು. ಒಂದು ದಿನ ಆದರೂ, ಕಳೆದ 2 ವರ್ಷ 2 ತಿಂಗಳಲ್ಲಿ ಒಂದು ದಿನ ಆದ್ರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ಒಂದು ದಿನ ಹೇಳಿದಾರ? ತೋರಿಸಿ. ಹೇಳಿಲ್ಲ. ಹೋಗ್ಲಿ, ಹಾಳಾಗೋಗ್ಲಿ. ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಎಲ್ಲಾದ್ರೂ ಒಂದ್ಸರಿ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಎಲ್ಲಾದ್ರೂ ಹೇಳಿದಾರ? ಇಲ್ಲ. ಮೊದಲು ನಿಮ್ಗೇನಾದ್ರೂ ಸಿದ್ದರಾಮಯ್ಯನವರೇ ನಿಮ್ಗೆ ಆ ತರ ನಾನೇ 5 ವರ್ಷ ಅನ್ನೋ ಭ್ರಮೆಯಲ್ಲಿದ್ರೆ ನೀವು ಫಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಬೇಡ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕೈಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಇದಕ್ಕೆ ಇತಿಶ್ರೀ ಪ್ರತಿದಿನ ಬರೋದು, ಮಾಧ್ಯಮದ ಮುಂದೆ ನಿಂತ್ಕೊಳ್ಳೋದು, ಮಾಧ್ಯಮದವರು ನೀವೇನ ಸಿಎಂ ಅನ್ನೋದು, ನಾನೇ ಅನ್ನೋದು, ಹೋಗೋದು. ಎರಡು ವರ್ಷದಿಂದ ಇದೇ ಆಗೋಟಿದೆ. ರಾಜ್ಯ ಜನತೆಗೆ ಮುಖ್ಯಮಂತ್ರಿ ಸ್ಥಾನ ಒಂದು ಅಭದ್ರತೆ. ಯಾವಾಗ ಈ ಮುಖ್ಯಮಂತ್ರಿ ಇರ್ತಾರೋ ಅನ್ನೋ ಅಭದ್ರತೆ ಕಾಡ್ತಾ ಇರೋದ್ರಿಂದ ಯಾವ ಅಧಿಕಾರಿನೂ ಕೆಲಸ ಮಾಡ್ತಾ ಇಲ್ಲ. ಜನರಿಗೆ ವಿಶ್ವಾಸ ಹೊರಟೋಗಿದೆ ಈ ಸರ್ಕಾರದ ಮೇಲೆ. ಸಿಎಂ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ಹೇಳಿಕೆ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂಥರ ಚಾಟಿ ಏಟ್ ಕೊಟ್ಟಂಗಾಯ್ತು, ಚಾಟಿ ಏಟ್ ಬೀಸಂಗಾಯ್ತು. ಅಂದ್ರೆ ನೀನು ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀನೇನು ಅಂತ ಎಕ್ಸ್ಟ್ರಾರ್ಡಿನರಿ ಕೆಲಸ ಏನು ಮಾಡಿಲ್ಲ, ಎಲ್ಲರೂ ಮಾಡ್ದಂಗೆ ನೀನು ಮಾಡಿದೀಯ ಅಂತ ಒಂದು ಹೇಳಿಕೆ ಅವ್ರದ್ದು. ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ MLAಗಳ ಬೆಂಬಲ ಇಲ್ಲ ಅಂತ ಹೇಳಿದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ಪಾಡೇನು? ಅಂದ್ರೆ ಅವ್ರಿಗೆ MLAಗಳ ಬೆಂಬಲ ಇಲ್ಲ ಅಂದ್ರೆ ಅವ್ರ ನಾಯಕರು ಹೆಂಗಾಗ್ತಾರೆ? ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಒಂದು ರೀತಿ ಪ್ರಳಯ ಅಂತ ಹೇಳ್ತಾರಲ್ಲ, ಪ್ರಳಯ ನವೆಂಬರ್ ಅಲ್ಲಿ ಪ್ರಳಯ ಆಗುತ್ತೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ನವೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಪ್ರಳಯ ಆಗ್ತೈತೆ ಅಂತ ಹೇಳ್ತಾರೆ. ಸ್ವಾಮಿ, ನೀವು ಖರ್ಗೆ ಅವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರೆ ಇವರೇ 5 ವರ್ಷ ಮುಖ್ಯಮಂತ್ರಿ ಅಂತ, ಆ ನವೆಂಬರ್ ಅನ್ನು ಪ್ರಳಯ ಇಲ್ಲ, ಅಕ್ಟೋಬರ್ ಅಲ್ಲೂ ಪ್ರಳಯ ಇಲ್ಲ. ಇನ್ನೇನಿದ್ರು 2028ರಲ್ಲಿ ಪ್ರಳಯ ಆಗ್ತೈತೋ ಭೂಕಂಪ ಆಗ್ತೈತೋ ಅವಾಗ ನೋಡ್ಕಂತೀರಿ ನಾವು. ಅಲ್ಲಿವರೆಗಾದರೂ ಜನ ನೆಮ್ಮದಿಯಿಂದ ಈ ಮುಖ್ಯಮಂತ್ರಿ ಇರ್ತಾರೆ ಅಂತ ಕೆಲಸ ಮಾಡಲಿ, ಅಧಿಕಾರಿಗಳು ಈ ಮುಖ್ಯಮಂತ್ರಿ ಇರ್ತಾರೆ ಅಂತೇಳಿ ಕೆಲಸ ಮಾಡಲಿ. ಇಲ್ಲ ಅಂತ ಹೇಳಿದ್ರೆ
ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದರೆ ರಾಜ್ಯದ ಜನತೆಗೆ ಈಗಾಗಲೇ ಅಭಿವೃದ್ಧಿ ಕುಂಠಿತ ಆಗಿದೆ, ಇನ್ನಷ್ಟು ಅಭಿವೃದ್ಧಿ ಕುಂಠಿತ ಆಗ್ತದೆ.